ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವಾರ್ಡ್. ಇದು ಬಣ್ಣದ ಹುಣ್ಣಿಮೆ ಸ್ಪೆಷಲ್ ಲಾಗ್ ಆಗಿರುತ್ತೆ ರೀ. ಇದಕ್ಕೆ ಬಣ್ಣದ ಹುಣ್ಣಿಮೆನೂ ಅಂತಾರೆ ಮತ್ತು ಬನಶಂಕರಿ ಹುಣ್ಣಿಮೆನೂ ಅಂತಾರೆ. ನಾನು ಬೇಗ ಎದ್ದಿದ್ದೆ. ಹೊರಗಡೆ ನೋಡ್ತಿರ್ಬೋದು ರೀ ನೀವು ಎಷ್ಟು ಕತ್ಲೈತಂತ. ನೈಟನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಿ ನಾನು. ಮಾಡ್ಕೊಂಡು ಬಾಂಡೆನೂ ತಿಕ್ಕಿ ಇಟ್ಕೊಂಡಿದ್ದೆ. ಅವನ್ನ ಎಲ್ಲ ಇವಾಗ ಜೋಡಿಸ್ಕೊಳಕತ್ತೀನಿ. ಇದು ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಬಣ್ಣದ ಹುಣ್ಣಿಮೆ ಸ್ಪೆಷಲ್ ರೀ ಇದು. ಹೀಗಾಗಿ ನಾನು ಬೇಗ ಎದ್ದಿದ್ದೆ. ಇವತ್ತು ನಮ್ಮ ಬಾದಾಮಿ ತೇರು ಎಳಿತೈತ್ರಿ ಬನಶಂಕರಿ ದೇವಿದ. ಇವತ್ತು ನಮ್ಮ ಬಣ್ಣದ ಹುಣ್ಣಿಮೆ ದಿನಾನ ಅದ ತೇರು ಎಳಿತೈತಿ. ಇವಾಗ ನಾನು ಎಲ್ಲ ಕಸ ಎಲ್ಲ ಹೊಡ್ಕೊಂಡೀನಿ ರೀ ಮನೆ ಹೊಡ್ಕೊಂಡು ಇವಾಗ ಪರ್ಶಿ ಒರೆಸ್ಕೊಳಕತ್ತೀನಿ. ನೆಲ ಎಲ್ಲ ಒರೆಸ್ಕೊಂಡು ಇವೆಲ್ಲ ಮ್ಯಾಟ ಹುಣ್ಣಿಮೆ ಇದ್ದಿದ್ದಕ್ಕಾಗಿ ನಾನು ಹಿಂದಿನ ದಿನಾನ ಒಗೆದು ಇಟ್ಕೊಂಡಿರ್ತೀನಿ ರೀ. ಅವನ್ನೆಲ್ಲ ಹಾಕ್ಕೊಳಕತ್ತೀನಿ ಒಂದೊಂದು ಹಂಗೆ. ಮೊದಲಿಗೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗಿರ್ತೀನಿ ರೀ ನಾನು. ಹೀಗಾಗೆಲ್ಲ ಕಸ ಮತ್ತು ನೆಲ ಒರೆಸ್ಕೊಳ್ಳೋದು ಎಲ್ಲ ಮುಗಿಸ್ಕೊಳಕತ್ತೀನಿ ಒಂದೊಂದು ಕ್ಲೀನಿಂಗ್ಗಳನ್ನ. ಬಾಗಿಲ ಮೇಲೂ ರಂಗೋಲಿ ಹಾಕ್ಕೊಂಡೀನಿ ರೀ. ಇವಾಗ ಹೊರಗಡೆನೂ ರಂಗೋಲಿ ಹಾಕ್ಕೊಳಕತ್ತೀನಿ. ಮತ್ತು ತುಳಸಿ ಗಿಡದ ಮುಂದೂ ರಂಗೋಲಿ ಹಾಕ್ಕೊಂಡೀನಿ ರೀ. ನಾನು ಸ್ನಾನಕ್ಕಿಂತ ಮುಂಚೆನೇ ರಂಗೋಲಿ ಹಾಕ್ಕೊಂಡಿರ್ತೀನಿ ರೀ. ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಬಾಗಿಲು ಪೂಜೆ ಆಮೇಲೆ ತುಳಸಿ ಪೂಜೆ ಮಾಡ್ಕೊತೀನಿ. ಇವಾಗ ತಲೆ ಸ್ನಾನನೂ ಮಾಡ್ಕೊಂಡು ಬಂದ. ಪೂಜೆ ಎಲ್ಲ ಹಿಂದಿನ ದಿನದ ಏನಿತ್ತಲ್ರಿ ಕ್ಲೀನಾಗಿ ಮಾಡ್ಕೊಂಡಿರಲಿಲ್ಲ. ಹೀಗಾಗಿ ಇವತ್ತು ಮಾಡ್ಕೋಬೇಕೆಲ್ಲ. ಎಷ್ಟು ಬೇಗ ಎದ್ರೂ ಬೆಳಗಿನ ಕೆಲಸಗಳು ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ. ಅದಕ್ಕೆ ಇವಾಗ ಏನು ಮಾಡಾಕತ್ತೀನಿ ಅಂದ್ರೆ ಎಲ್ಲನೂ ಹೂವು ಎಲ್ಲ ತೆಗೆದು ಇಟ್ಕೊಳಕತ್ತೀನಿ. ಅದ್ರಾಗ ಒಂದಿಷ್ಟು ಬಾಡಿರಲಿಲ್ಲ ಅವನ್ನ ತೆಗೆದಿಟ್ಕೊಂಡು ಆಮೇಲೆ ಇದ್ರಾಗ ಡೆಕೋರೇಷನ್ ಮಾಡಕ್ಕೆ ಬರ್ತೈತಂತ ಒಂದೆರಡು ಗುಲಾಬಿ ಹೂ ಇದ್ದು ಅವನ್ನೆಲ್ಲ ತೆಗೆದಿಟ್ಕೊಂಡೀನಿ ರೀ. ಇವಾಗ ಇವೇನು ಪೂಜಾ ಸಾಮಾನು ಇದ್ದು ಅಲ್ರಿ ಅವನ್ನ ನಾನು ಪೀತಾಂಬರ ಹಚ್ಚನ ತಿಕ್ಕೋತೀನಿ ರೀ. ಒಂದಿಷ್ಟು ಡಿಸೈನ್ ಭಾಳ ಇದ್ದು ಅಂದ್ರೆ ಅದಕ್ಕೆ ಒಂದು ಬ್ರಷ್ ಸಪ್ರೇಟ್ ಇಟ್ಟೀನಿ. ಅದ್ರಲ್ಲೇನ ಕ್ಲೀನ್ ಮಾಡ್ಕೋತೀನಿ ರೀ ಅದೇ ಬ್ರಷ್ಲೇನ. ಮತ್ತು ಡಿಸೈನ್ ಇಲ್ಲ ಅಂದ್ರೆ ಅವನ್ನ ಹಂಗೆ ಕೈಲೇನ ಸ್ಮೂತ್ ಇರ್ತಾವಲ್ರಿ ಅವ ಕೃಷ್ಣಂದ ಆಮೇಲೆ ಶಿವಂದ ಅವೆಲ್ಲ ಡಿಸೈನ್ ಇಲ್ಲರಿ ಅವನ್ನ ಹಂಗೆ ಕೈಲೇನ ವಾಶ್ ಮಾಡ್ಕೊಂಡಿರ್ತೀನಿ. ಇವ ಎಲ್ಲ ಮುಂದೆ ಇದೆಲ್ಲ ಸ್ವಲ್ಪ ಡಿಸೈನ್ ಭಾಳ ಅದಾವ್ರಿ. ಹೀಗಾಗಿ ಅದನ್ನು ಬ್ರಷ್ಲೆ ತಿಕ್ಕಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಶಿವನೀರಿಂದ ತೊಳ್ಕೊತೀನಿ ರೀ. ನಮ್ಮ ಬೋರ್ ನೀರು ಮತ್ತು ಶಿವನೀರು ಎರಡು ಥರ ನೀರು ಅದಾವ್ರಿ. ಹೀಗಾಗಿ ಕಲಿ ಬೀಳ್ತಾವು ಬೋರ್ ನೀರಲ್ಲೇ ವಾಶ್ ಮಾಡಿದ್ರೆ. ಅದಕ್ಕೆ ಶಿವನೀರಿಂದ ಅವನ್ನೆಲ್ಲ ವಾಶ್ ಮಾಡ್ಕೊತೀನಿ ರೀ. ಮಾಡ್ಕೊಂಡು ಎಲ್ಲ ನೀಟಾಗೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಸ್ವಚ್ಛ ಮಾಡ್ಕೊತೀನಿ ರೀ. ಇವಾಗ ಧೂಪ ಹಾಕಕ್ಕೆ ಇಡ್ಲಿನೂ ತಂದಿಟ್ಟಿರ್ತೀವಿ ರೀ ನಾವು. ಅವನ್ನ ಸ್ವಲ್ಪ ಇದೆಲ್ಲ ನಾವು ಬಾಗಿಲು ಪೂಜೆ ಇದೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅದನ್ನು ಇದಾಕೈತಲ್ರಿ. ಹೀಗಾಗಿ ಬೆಂಕಿನೂ ತಯಾರಾಕೈತೆ ಅದರ ಪಾಡಿಗೆ ಅದಂಥೇಳಿ ಅದನ್ನು ಗ್ಯಾಸ್ ಮ್ಯಾಗಿಟ್ಟು ಗ್ಯಾಸ್ ಆನ್ ಮಾಡಿ ಬಂದೀನಿ ರೀ. ಇವಾಗ ಬಾಗಿಲು ಪೂಜೆ ಮಾಡ್ಕೊಳಕತ್ತೀನಿ ರೀ. ಕುಂಕುಮ ಎಲ್ಲ ಹಚ್ಚಿ ಬೆಳಗ್ಗೆ ರಂಗೋಲಿ ಹಾಕ್ಕೊಂಡಿರ್ತೀನಿ ಸ್ನಾನಕ್ಕಿಂತ ಮುಂಚೆ. ಇವಾಗ ವಿಭೂತಿ ಮತ್ತು ಕುಂಕುಮ ಅರಿಶಿನ ಹಚ್ಕೋತೀನಿ ರೀ. ಮತ್ತು ಬಾಗಿಲ ಮ್ಯಾಗ ಸ್ವಸ್ತಿಕ ಬರ್ಕೋತೀನಿ ರೀ. ಯಾಕಂದ್ರೆ ಇವತ್ತು ಹುಣ್ಣಿಮೆ ಐತಲ್ರಿ ಆ ಕಾರಣಕ್ಕೆ. ಇವಾಗ ಹೂ ತೊಗೊಂಡು ಬಂದೀನಿ ರೀ. ಈ ಹೂ ಯೆಲ್ಲೋ ಕಲರ್ದು ಭಾಳ ಆಗಾಕತ್ತಾವ್ರಿ ಇವು ನಮ್ಮಲ್ಲೇ. ಮತ್ತು ಸ್ವಲ್ಪ ದಾಸವಾಳ ಹೂವು ಆಗಿರ್ತಾವೆ. ಇವಾಗ ಹೊರಗಡೆ ರಂಗೋಲಿ ಹಾಕಿದ್ನಲ್ರಿ ಅಲ್ಲಿನೂ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೊಂಡು
ಹೂವು ಏರಿಸಿದೆ. ಮತ್ತು ಇದು ನಮ್ಮದು ಬೋರ್ ರೀ, ಇದಕ್ಕೂ ಬೋರ್ ಪೂಜಾನು ಮಾಡ್ಕೊಂಡು ಅದಕ್ಕೂ ಒಂದು ಹೂವನ್ನ ಏರ್ಸಿದ್ನಿ. ಇವಾಗ ಈ ಬುಟ್ಟಿ ಒಳಗನ್ನು ನಾನು ತುಳಸಿ ಪೂಜೆ ಮಾಡಕ್ಕಂಥೇಳಿ ಅರಿಶಿನ ಕುಂಕುಮ ತುಳಸಿಗೆ ದೀಪ ಹಚ್ಚಕ್ಕೆ ಎಣ್ಣೆ ಮತ್ತೆಲ್ಲ ತೊಗೊಂಡೋಗಿದ್ದೀನಿ ರೀ. ಅದ ಹೂವಿನ ಬುಟ್ಟಿ ಅದ್ರೊಳಗನ್ನು ಹೂವು ತೊಗೊಂಡು ಬಂದೀನಿ ರೀ. ಇವಾಗ ದೇವ್ರ ಮನೆಗೆ ಹೊಂಟೀನಿ. ದೇವ್ರ ಮನೆ ಒಳಗೆ ಎಲ್ಲನೂ ಕ್ಲೀನ್ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ ರೀ ನಾನು ಅವನ್ನೆಲ್ಲ. ಇವಾಗ ಅವನ್ನೆಲ್ಲ ಏನು ಮಾಡ್ತೀನಂದ್ರೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಇಟ್ಕೋತೀನಿ ರೀ. ಇದಕ್ಕೆ ಹುಣ್ಣಿಮೆ ಇತ್ತಲ್ಲ, ಹೀಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವಾಗ ಅದಕ್ಕೆ ಬಟ್ಲಿಗೆ ಏನೈತಲ್ರಿ ಅರಿಶಿನ ಕುಂಕುಮದ ಬಟ್ಲಿಗೆ ಅರಿಶಿನ ಕುಂಕುಮ ಹಾಕ್ಕೊಂಡು, ಇದು ಬೆಳ್ಳಿ ಪ್ಲೇಟ್ ರೀ, ಇದ್ರೊಳಗೆ ಎಲ್ಲನೂ ನಾನು ಇವನ್ನ ದೇವ್ರ ಮೂರ್ತಿಗಳ್ನ ಅಕ್ಕಿ ಒಳಗೆ ಪ್ರತಿಷ್ಠಾಪನೆ ಮಾಡ್ತೀನಿ. ಅದಕ್ಕೆ ಅದ್ರೊಳಗೆ ಸ್ವಸ್ತಿಕ್ ಬರ್ಕೊಂಡು ಇಡ್ತೀನಿ ರೀ. ಇವಕ್ಕೆಲ್ಲ ಸ್ವಚ್ಛ ಒರೆಸಿ ಇಟ್ಕೊಂಡಿದ್ನಿ. ಇನ್ನು ಇವನ್ನ ಎಲ್ಲೆಲ್ಲಿ ಜೋಡಿಸ್ಕೋಬೇಕಲ್ಲ ಅವನ್ನ ಜೋಡಿಸ್ಕೋತೀನಿ ರೀ. ಇದು ಯಲ್ಲಮ್ಮಂದು ಮತ್ತು ಬನಶಂಕರಿದ ಹುಣ್ಣಿಮೆ ಆಗಿರೋದ್ರಿಂದ ಯಲ್ಲಮ್ಮಗೆ ನಾನು ಬೇವಿನ ತಪ್ಪಲ ತೊಗೊಂಡು ಬಂದಿದ್ದೀನಿ ರೀ. ಯಲ್ಲಮ್ಮಗೆ ಅದ ಭಾಳ ಬೇವಿನ ತಪ್ಪಲ, ಹಿಂಗಾಗಿ ಅದನ್ನೂ ಏರಿಸ್ತೀನಿ. ಮತ್ತು ಗ್ಯಾಸ್ ಪೂಜೆ, ಆಮೇಲೆ ನಾನು ಕಾರು ಕಲ್ಲೂ ಪೂಜೆ ಮಾಡ್ಕೊಂಡಿರ್ತೀನಿ ರೀ, ಅದನ್ನೂ ಪೂಜೆ ಮಾಡಿಕೊಂಡೆ. ಇವಾಗ ಎಲ್ಲ ದೇವ್ರಿಗೂ ಅರಿಶಿನ ಕುಂಕುಮ ಏರಿಸ್ಕೊಳಕತ್ತೀನಿ ರೀ. ಅರಿಶಿನ ಕುಂಕುಮ ಎಲ್ಲ ಏರಿಸ್ಕೊಂಡ್ಮ್ಯಾಗ ಎಲ್ಲ ದೇವ್ರಿಗೂ ಹೂವು ಏರಿಸ್ಕೊತೀನಿ. ಎಲ್ಲ ಹೂವನ್ನ ಏರಿಸ್ಕೊಂಡು ದೀಪ ಏನಿದ್ವಲ್ರಿ ಮುಂದೆ ಅವನ್ನೂ ದೀಪನೂ ಹಚ್ಕೋತೀನಿ. ಹಚ್ಕೊಂಡು ಪೂಜಾಕ್ಕೆ ಎಷ್ಟು ಹೂ ಇದ್ರೂ ಕಡಿಮೆನ ರೀ. ಮತ್ತು ಪೂಜಾದಾಗ ಹೂ ಇರಲಿಲ್ಲ ಅಂದ್ರೆ ದೇವ್ರ ಫೋಟೋ ಆಗಿರ್ಬೋದು, ಮೂರ್ತಿಗಳಾಗಿರ್ಬೋದು ಚಂದ ಅನ್ಸಂಗೇ ಇಲ್ಲ. ಹೂ ಎಷ್ಟು ಹಾಕ್ತೀವಲ್ಲ ಅಷ್ಟೇ ಪೂಜೆ ಚಂದ ಭಾಳ ಕಾಣಿಸ್ತೈತಿ. ಅದ್ರಾಗ ಇವತ್ತು ಹುಣ್ಣಿಮೆ ಇತ್ತು, ಹೀಗಾಗಿ ಹೂವು ಜಾಸ್ತಿ ಆಗಿದ್ದು ನನಗೂ ಚಲೋ ಆಯ್ತು. ಇವಾಗ ದೀಪಗಳೆಲ್ಲ ಹಚ್ಕೋತೀನಿ ರೀ. ಮನ್ಯಾಗ ಭಾಳ ವರ್ಷದಿಂದ ಇದ್ದ ಬುಟ್ಟಿ ರೀ, ಇದು ವರ್ಲಿ ಅಂತಾರಲ್ಲ, ಅದು ಕಮ್ಮಿ ಒಂದು 40 ವರ್ಷದ ಐತ್ರಿ. ಇವಾಗ ಇದನ್ನು ಏನು ಹೂವು ಅವ ಗುಲಾಬಿ ಹೂ ಹಿಂದಿನ ದಿನದ್ದು ಬಾರ್ಡ್ರಲ್ಲಿಲ್ರಿ, ಅವನೇನು ಮಾಡ್ತೀನಂದ್ರೆ ಇದಕ್ಕೆ ಡೆಕೋರೇಷನ್ ಮಾಡ್ಕೊಳಕತ್ತೀನಿ ರೀ. ಚಂದ ಕಾಣಿಸ್ತೈತಿ. ಹೀಗಾಗಿ ಇವ ವೈಟ್ ಕಲರ್ದು ಏನು ಫ್ಲವರ್ ಅದಾವಲ್ರಿ, ಇವ ಸ್ಮೆಲ್ ಭಾಳ ಚಂದ ಬರ್ತಾವೆ. ಅವನು ತೊಗೊಂಡು ಬಂದಿದ್ದೆ. ಒಂದು 4-5 ಆಗಿದ್ದು ಅವು. ಅವನೊಂದೆರಡು ರಾಮನ ಫೋಟೋಗೆ ಏರಿಸಿದೆ. ಉಳಿದಿದ್ದು ಏನೈತಲ್ಲ ಇವರ್ಲಿ ಚಂದ ಕಾಣ್ತೈತಿ ಮತ್ತು ಸ್ಮೆಲ್ ಚಂದ ಬರ್ತೈತಂತ ಅವನು ಹಾಕ್ಕೊಳಕತ್ತೀನಿ ರೀ ನಾನು. ನೋಡ್ರಿ ಅದು ಕಲರ್ಫುಲ್ಲಾಗಿ ಎಷ್ಟು ಚಂದ ಕಾಣಕತ್ತೈತಿ. ವೈಟ್, ಯೆಲ್ಲೋ, ಆರೆಂಜ್, ಅದೊಂದು ಬ್ಲೂ ಕಲರ ಹೂವಾಗಿತ್ತು. ಅದೇನೋ ಗೌರಿ ಹೂವು ಅಂತ್ರಿ. ನೋಡ್ರಿ ನಮ್ದು ಪೂಜೆ ಎಷ್ಟು ಸಿಂಪಲ್ಲ ಮತ್ತು ಅಷ್ಟು ಚಂದನೂ ಕಾಣಕತ್ತೈತಿ. ಪೂಜೆ ಎಷ್ಟು ಚಂದ ಮಾಡ್ತೀವಲ್ಲ ಅಷ್ಟು ಬೇಗ ಮಾಡ್ತೀವಲ್ಲ ಅಷ್ಟು ಪಾಸಿಟಿವಿಟಿ ನಮ್ಗಿರ್ತೈತಿ. ಅದಕ್ಕೆ ಸ್ವಲ್ಪ ಬೇಗ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ನಿ. ಆದ್ರೂ 7 ಗಂಟೆ ಆಗೇ ಬಿಟ್ಟಿತ್ತು ರೀ, ಅಷ್ಟು ಬೇಗ ಅಂದ್ರೂ. ಇವಾಗ ಧೂಪ ಹಾಕ್ಕೊಳಕತ್ತೀನಿ ರೀ. ಪೂಜೆ ಎಲ್ಲ ಮುಗಿದ್ಮ್ಯಾಗ ನಾಷ್ಟಕ್ಕೆ ತಯಾರು ಮಾಡ್ಕೊಂಡಿದ್ದೀನಿ ರೀ. ಅವಲಕ್ಕಿ ಮಾಡ್ಬೇಕಂಥೇಳಿ ಸ್ವಲ್ಪ ಶಿರಾನೂ ಮಾಡ್ಕೋಬೇಕು ನೈವೇದ್ಯಕ್ಕಂಥೇಳಿ ಅದನ್ನು ಮಾಡ್ಕೊಳಕತ್ತಿದ್ದೆ. ಉಪ್ಪಿಟ್ಟು ಮಾಡ್ಬೇಕಂದ ಬೇಡ ಅವಲಕ್ಕಿ ಮಾಡಂದ್ರು, ಹಿಂಗಾಗಿ ಅವಲಕ್ಕಿ ಮಾಡಕತ್ತಿದ್ನಿ. ನೈವೇದ್ಯಕ್ಕೆ ಶಿರಾ ಮಾಡ್ಕೊಳಕತ್ತಿದ್ನಿ. ಅವಲಕ್ಕಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಒಗ್ಗರಣೆ ಹಾಕ್ಕೊಳಕತ್ತೀನಿ. ಏನಿಲ್ಲ, ಸಿಂಪಲ್ ಅವಲಕ್ಕಿನ ಮಾಡ್ಕೊಳಕತ್ತೀನಿ. ಆದರೂ ಇದನ್ನು ಬಿಸಿ ಬಿಸಿ ತಿಂದುಬಿಟ್ರೆ ಇದೇನು ಭಾಳ ಇದನ್ನು ಆಗಂಗಿಲ್ಲ. ಒಬ್ಬೊಬ್ರಿಗೆ ಅವಲಕ್ಕಿ ಲೈಕ್ ಆಗಂಗಿಲ್ಲ, ಬಟ್ ನಮಗೆ ಲೈಕ್ ಆಕೈತಿ. ಇದ್ರ ಜೊತೆ ಮೊಸರು ಇದ್ರಂತೂ ಮುಗೀತು. ಹಿಂಗಾಗಿ ಮೊಸರು ಜಾಸ್ತಿ ಇತ್ತು, ಅದಕ್ಕೆ ಅವಲಕ್ಕಿನ ಮಾಡ್ಕೊಳಕತ್ತೀನಿ. ಅವಲಕ್ಕಿ ಒಗ್ಗರಣೆಗೆ ಸ್ವಲ್ಪ ಶೇಂಗಾ, ಸಾಸಿವೆ, ಜೀರಿಗೆ ಅವೆಲ್ಲ ಸಿಡಿದ್ಮ್ಯಾಗ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕ್ಕೊಂಡೇನಿ ರೀ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಇದೆಲ್ಲ ಒಂಚೂರು ಫ್ರೈ ಮಾಡ್ಕೋಬೇಕ್ರಿ, ಉಳ್ಳಾಗಡ್ಡಿ ಮತ್ತು ಅರಿಶಿನ ಪುಡಿ ಏನೈತಲ್ರಿ, ಅರಿಶಿನ ಪುಡಿ ಹಾಕೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಕತಿ. ಅದಕ್ಕೆ ಅರಿಶಿನ ಪುಡಿ ಒಂಚೂರು ಉಪ್ಪು ಹಾಕ್ಕೊಂಡಿರ್ತೀನಿ ರೀ ನಾನು. ಅದಕ್ಕೆ ಉಳ್ಳಾಗಡ್ಡಿನೂ ಸ್ವಲ್ಪ ಜಲ್ದಿ ಫ್ರೈ ಆಕತಿ. ಇವಾಗ ನಾ ಇದಕ್ಕೆ ಟೊಮೆಟೊ ಹಾಕ್ಕೊಳಕತ್ತೀನಿ ರೀ. ಟೊಮೆಟೊನೂ ಒಂದು 2-3 ನಿಮಿಷ ಫ್ರೈ ಮಾಡ್ಕೊತೀನಿ ರೀ. ಯಾಕಂದ್ರೆ ಅದು ಟೊಮೆಟೊ ಹಂಗೆ ಉಳಿದ್ರೆ ಚಲೋ ಅನ್ಸಂಗಿಲ್ಲ. ಅದಕ್ಕೆ ಅದನ್ನು ಫ್ರೈ ಮಾಡ್ಕೊಳಕತ್ತೀನಿ 1-2 ನಿಮಿಷ. ಫ್ರೈ ಮಾಡ್ಕೊಂಡು ಇದಕ್ಕೇನಿಲ್ಲ ಲಾಸ್ಟ್ ಅವಲಕ್ಕಿ ಅಷ್ಟು ಹಾಕ್ಕೊಂಡು ಮತ್ತು
ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅವಲಕ್ಕಿ ತೋಸು ಮುಂದೆನೇ ಚಲೋ ತಂಗ ತೋಸ್ಕೋಬೇಕ್ರಿ. ಭಾಳ ಗಟ್ಟಿ ಹಿಂಡಿ ತಕ್ಕೊಂಬಿಟ್ವಿ ಅಂದ್ರೆ ಅದೇನಾಕೈತಿ ಭಾಳ ಬಿರುಸಾಕೈತಿ. ಅದಕ್ಕೆ ನಾ ಹಂಗೆ ಮಾಡಂಗಿಲ್ಲ. ಸ್ವಲ್ಪ ನೀರು ಬಿಟ್ಟು ಅದೊಂಚೂರು ಇದನ್ನಿದ್ದಾಗನ ತಕ್ಕೊಂಬಿಡ್ತೀನಿ. ನೋಡ್ರಿ ಬೇಕಾದ್ರೆ ಇವಾಗ ಮಿಕ್ಸ್ ಮಾಡೋಣ ಅದೆಲ್ಲ ಹೆಂಗೆ ಇದನ್ನಾಕೈತಿ ಅಂತಂದು. ಇಲ್ಲಿಕಂದ್ರೆ ಅದು ಚಲೋ ಆಗೋದಿಲ್ಲ, ಒಂಥರ ಆಕೈತಿ. ಈ ಥರ ಮಾಡ್ಕೊಂಡು ನಾನು ಅವಲಕ್ಕಿ ಮಾಡ್ಕೊತೀನಿ ರೀ. ಇವಾಗ ಅವಲಕ್ಕಿ ಮಾಡ್ಕೊಂಡೇನಿ ರೀ. ಮತ್ತು ಇವಾಗ ಶಿರಾನು ಸ್ವಲ್ಪ ಮಾಡ್ಕೊಂಡಿದ್ನಿ. ನಾಷ್ಟಾನೂ ರೆಡಿ ಆಗಿತ್ತು ರೀ. ಈ ಕಡೆ ಶಿರಾನೂ ಮಾಡ್ಕೊಂಡಿದ್ನಿ. ಇವಾಗ ನೈವೇದ್ಯಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳಕತ್ತೀನಿ ರೀ. ಇವಾಗ ಅವಲಕ್ಕಿ ಮಾಡಿ ತೆಗೆದಿಟ್ಕೊಂಡು ಶಿರಾ ಮಾಡಾಕತ್ತೇನೆ ರೀ. ಶಿರಾಕ್ಕೆ ನಾನು 1.5 ಕಪ್ ರವೆ ತೊಗೊಂಡೇನಿ. ಅದ್ರಾಗ 2ರಷ್ಟು ನೀರು ಕಾಯಕ್ಕೆ ಇಟ್ಕೊಂಡಿರ್ತೇನೆ ರೀ. ಕಾಯಕ್ಕೆ ಇಟ್ಕೊಂಡು ಇವಾಗ 1.5 ಕಪ್ ರವೆ ಏನೈತಲ್ಲ ರೀ ಹುರ್ಕೋಬೇಕು. ಫುಲ್ಲ ತುಪ್ಪ ಜಾಸ್ತಿ ಬೇಕು ರೀ ಶಿರಾಕ್ಕೆ, ಇಲ್ಲಾಂದ್ರೆ ಶಿರಾ ಚಲೋ ಆಗೋದಿಲ್ಲ. ಇದು ಆಕಳ ತುಪ್ಪ ರೀ, ಅದಕ್ಕೆ ಯೆಲ್ಲೋ ಕಲರ್ ಐತಿ. ತುಪ್ಪ ಎಷ್ಟು ಹಾಕ್ತೀವಲ್ಲ ಅಷ್ಟು ಶಿರಾ ಮಸ್ತ್ ಸಾಫ್ಟ ಮತ್ತು ತಿನ್ನಕ್ಕೂ ಟೇಸ್ಟ್ ಆಗ್ತೈತೆ ರೀ. ತುಪ್ಪ ಕಡಿಮೆ ಹಾಕಿ ಮಾಡಿದ್ರೆ ಶಿರಾ ಚಲೋ ಆಗೋದಿಲ್ಲ. ಅದಕ್ಕೆ ತುಪ್ಪ ಜಾಸ್ತಿನೇ ಹಾಕಬೇಕು. ಅದಕ್ಕೆ ಮತ್ತು ಹುರಿದೂ ಭಾಳ ನೀಟಾಗಿ ಹುರ್ಕೋಬೇಕ್ರಿ ಇದನ್ನು. ಆಗ 1-2 ನಿಮಿಷ ಹಿಂಗೆ ಕೈಯಾಡಿಸ್ಬಿಟ್ರೆ ಅದು ಶಿರಾ ಚಲೋ ಆಗೋದಿಲ್ಲ. ಇವಾಗ ಯಾಲಕ್ಕಿ ಕುಟ್ಕೊಳಕತ್ತೇನೆ ರೀ. ತುಪ್ಪ ಹಾಕಿ ಬಿಟ್ರೆ ಒಂದು ಸ್ವಲ್ಪ ಹಿಂಗೆ ಕುದೀತೈತೆ ಅದ್ರಾಗ ತುಪ್ಪದಾಗ ಬ್ಲೆಂಡ್ ಆಗ್ತೈತಿ. ಹಂಗೆ ಬಿಟ್ಟಿರ್ತೇನೆ ನಾನು. ಬಿಟ್ಟು ಇವಾಗ ಯಾಲಕ್ಕಿ ಪೌಡ್ರ್ ಹಾಕ್ಕೊಂಡೆ ಮತ್ತು 2-3 ಲವಂಗ ಹಾಕ್ಕೋತೀನಿ ರೀ. ಫ್ಲೇವರ್ ಚಲೋ ಬರ್ತೈತಿ ಅದಕ್ಕೆ. ಶಿರಾಕ್ಕೆ ಒಂದು 4-5 ಗೋಡಂಬಿ ಆಮೇಲೆ ಬಾದಾಮ ಸ್ಲೈಸ್ ಮಾಡ್ಕೋತೀನಿ ರೀ. ತೆಳುವಾಗಿ ಚಾಕುಲೆ ಕಟ್ ಮಾಡ್ಕೋತೀನಿ. ಮತ್ತು ಇವನೇನು ನಾನು ಸಪ್ರೇಟ್ ತುಪ್ಪದಾಗ ಹುರಿದು ಹಾಕ್ಕೊಳಂಗಿಲ್ಲ. ಇದೇ ಏನು ತುಪ್ಪ ಹಾಕಿರ್ತೀನಲ್ಲ ಇದ್ರಾಗನ ಹಾಕಿ ಮತ್ತೊಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಅದು ನೀಟಾಗಿ ಫ್ರೈ ಆಗ್ತೈತಿ. ನಾನು ಸಪ್ರೇಟ್ ಏನು ಇದನ್ನು ತುಪ್ಪದಾಗ ಫ್ರೈ ಮಾಡ್ಕೊಂಡು ಹಾಕ್ಕೊಳಂಗಿಲ್ಲ. ಈ ಥರ ಫ್ರೈ ಮಾಡಿ ಹಾಕ್ಕೊಂಡು ಇವಾಗ ನೀರೇನು ಕಾಯಕ್ಕಿಟ್ಟಿದ್ನಲ್ಲ ರೀ ಅವ್ನು ಹಾಕ್ಕೋತೀನಿ. ರವೆ ನೈಸಾಗಿ ಹುರ್ಕೊಂಡೇನಿ. ಇವಾಗ ಇಷ್ಟು ಹುರಿದ್ರೆ ಸಾಕು ರೀ. ಭಾಳ ಹೊತ್ತು ಹಂಗೆ ಹುರಿದ್ರೆ ಟೇಸ್ಟ್ ಆಗೋಲ್ಲ. ಇಷ್ಟು ಒಂಚೂರು ರೆಡ್ ಬಂದರೆ ಸಾಕು. ಅದ ನೀರು ಕುದೀತಿರ್ತೈತಲ್ಲ ರೀ, ಹೀಗಾಗಿ ರವೆ ಸಿಡಿತೈತಿ. 1-2 ನಿಮಿಷ ಬಾಯಿ ಮುಚ್ಚಿಬಿಟ್ಟು ಇವಾಗ ಸಕ್ರೆ ಹಾಕ್ಕೊಳಕತ್ತೀನಿ ರೀ. ಸಕ್ರೆ ನಿಮ್ಗೆ ಜಾಸ್ತಿ ಬೇಕಂದ್ರೆ ಸೇಮ್ ಕ್ವಾಂಟಿಟಿ ಹಾಕ್ಕೋಬೇಕು. ಇಲ್ಲ ಕಡಿಮೆ ಸ್ವೀಟ್ ತಿಂತೀವಿ, ನಾರ್ಮಲ್ ತಿಂತೀವಿ ಅನ್ನೋರು ಒಂಚೂರು ಕಡಿಮೆ ಹಾಕ್ಕೋಬೇಕಾಗ್ತೈತಿ. ನಾನು ಒಂಚೂರು ಕಡಿಮೆ ಹಾಕಿರ್ತೀನಿ. ಸ್ವೀಟ್ ಜಾಸ್ತಿ ತಿನ್ನೋರು ಸೇಮ್ ಕ್ವಾಂಟಿಟಿ ಇಲ್ಲಾಂದ್ರೆ ಅದಕ್ಕಿಂತ 1.5 ಕಪ್ಪಿಗೆ 1.5 ಕಪ್ ಸಕ್ರೆ ಅಥವಾ ಅದಕ್ಕಿಂತ ಹೆಚ್ಚು ಹಾಕ್ಕೋಬೋದು, ನಡಿತೈತಿ. ನೋಡಿರಿ ಶಿರಾದ ಬಾಯಿ ಮುಚ್ಚಿಬಿಟ್ಟು ಸಕ್ರೆ ಹಾಕಿದ್ಮೇಲೆ ಬಾಯಿ ಮುಚ್ಚಿಬಿಟ್ರೆ ಈ ಥರ ತುಪ್ಪ ಎಲ್ಲ ಮ್ಯಾಲೆ ಬಂದು ನಿಂದಿರ್ಬೇಕದ ಅಂದ್ರೆ ಇದು ಪರ್ಫೆಕ್ಟ್ ಶಿರಾ ಆದಂಗೆ ರೀ. ಅದನ್ನು ಭಾಳ ಹಿಂಗೆ ತಿರುವಾಡಬಾರ್ದು, ಜಿಗುಟಾಗಿಬಿಡ್ತೈತಿ. ಅದಕ್ಕೆ ನಾನು ಜಾಸ್ತಿ ತಿರುವಾಡಂಗಿಲ್ಲ. ಇವಾಗ ಇದನ್ನು ಸರ್ವ್ ಮಾಡ್ಕೊಳಕತ್ತೇನೆ ನೋಡಿರಿ. ಇವತ್ತಿನ ದಿನ ನಂದು ಹಿಂಗಿತ್ತು ರೀ. ನಿಮ್ದು ಹೆಂಗಿತ್ತಂತಂದು ಕಮೆಂಟ್ ಮಾಡಿರಿ. ಮತ್ತು ನನ್ನ ವೀಡಿಯೋಸ್ದಾಗ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ಎಲ್ರಿಗೂ. ಇದನ್ನು ಇವಾಗ ನೈವೇದ್ಯ ಮಾಡಾಕತ್ತೀನಿ ರೀ ದೇವ್ರಿಗೆ. ಪೂಜಾ ಅಂತೂ ನನಗೆ ಭಾಳ ಚಂದ ಕಾಣಕತ್ತಿತ್ತು. ಯೆಲ್ಲೋ ರೆಡ್ ಎಲ್ಲ ಕಾಂಬಿನೇಷನ್ ಭಾಳ ಇಷ್ಟ ಆಯ್ತು ನನಗೆ. ನಿನ್ನೆ ನಾನು ಬೇವಿನ ಎಣ್ಣೆ ಮಾಡಿ ತೋರಿಸಿದ್ನಲ್ಲ ರೀ, ಅದರದ್ದು ಆಯಿಲ್ ಹಚ್ಕೊಂಡು ಹೇರ್ ವಾಶ್ ಮಾಡ್ಕೊಂಡೇನಿ ನೋಡಿರಿ. ಇನ್ನೂ ನನ್ನ ಹೇರ ಪೂರ್ತಿ ಒಣಗಿರ್ಲಿಲ್ಲ ರೀ, ಹಂಗೆ ನಿಮ್ಗೆ ತೋರ್ಸಕ್ಕಂತ ವಿಡಿಯೋ ಮಾಡಿದ್ದೆ. ಇವತ್ತಿನ ದಿನ ನಂದು ಹಿಂಗಿತ್ತು ರೀ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.